ಬೆಂಗಳೂರು ವಿವಿ ವಿದ್ಯಾರ್ಥಿಗಳಿಗೆ ಫೈನಲಿ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಬಹಳಷ್ಟು ದಿನಗಳ ಬೇಡಿಕೆ ಇದಾಗಿತ್ತು ಬೆಂಗಳೂರು ವಿವಿಯ ವಿದ್ಯಾರ್ಥಿಗಳದ್ದು. ಜ್ಞಾನಭಾರತಿ ವಿವಿಯಲ್ಲಿ ವಿದ್ಯಾರ್ಥಿಗಳಿಗೆ ಜೀವನ ವಿಮೆ, ಅಪಘಾತ ವಿಮೆ ಕೊಡೋದಕ್ಕೆ ಬಿಯು ನಿರ್ಧರಿಸಿದೆ. ಬೆಂಗಳೂರು ವಿವಿ, ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳಿಗೆ ಜೀವ ವಿಮೆ, ಲೈಫ್ ಇನ್ಶೂರೆನ್ಸ್, ಅಪಘಾತ ವಿಮೆ, ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅನ್ನು ಕೊಡೋದಕ್ಕೆ ಬಿಯು ನಿರ್ಧರಿಸಿದೆ. ಈ ಹಿಂದೆ ವಿವಿಯಲ್ಲಿ ಸಾಕಷ್ಟು ಬಾರಿ ಅಪಘಾತ ಆಗಿತ್ತು, ಹೀಗಾಗಿ ವಿಮೆಗೆ ಸ್ಟೂಡೆಂಟ್ಸ್ ಒತ್ತಾಯಿಸಿದ್ರು. ಈಗ ಸ್ಟೂಡೆಂಟ್ಸ್ಗಳ ಮನವಿಗೆ ಮಣಿದಿದೆ ಬೆಂಗಳೂರು ವಿವಿ. ಪ್ರತಿಯೊಬ್ಬರಿಗೂ ಕಡ್ಡಾಯವಾಗಿ ವಿಮೆ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ. ವಿದ್ಯಾರ್ಥಿಗಳ ವಾರ್ಷಿಕ ಶುಲ್ಕದಲ್ಲಿ ವಿಮೆ ಶುಲ್ಕ ಎಕ್ಸ್ಟ್ರಾ ಸೇರ್ಪಡೆ ಮಾಡ್ತಾರೆ. ವಿದ್ಯಾರ್ಥಿಗಳಷ್ಟೇ ಅಲ್ಲ, ವಿವಿ ಕೂಡ ಸ್ವಲ್ಪ ಹಣ ಭರಿಸಬೇಕು ಅನ್ನೋ ಮನವಿ ಮಾಡಿಕೊಂಡಿದ್ದಾರೆ. ಸೊ ಫೈನಲಿ ಒಂದಿಷ್ಟು ದಿನಗಳ ನಂತರ ವಿದ್ಯಾರ್ಥಿಗಳ ಬಹುದಿನದ ಬೇಡಿಕೆಗೆ ವಿವಿ ಸ್ಪಂದಿಸಿದೆ. ಒಂದು ಬೇಡಿಕೆ ಇತ್ತು, ಆರೋಗ್ಯ ವಿಮಾ ಕಾರ್ಡನ್ನು ಕೊಡಬೇಕು ಅಂತ. ಅದರ ಬಗ್ಗೆ ನಾವು ಲಾಸ್ಟ್ ಟೈಮ್ ನಮ್ಮ ಆಯುಷ್ಮಾನ್ ಕಾರ್ಡ್ ಗೌರ್ಮೆಂಟ್ ಆಫ್ ಇಂಡಿಯಾದಿದೆ, ಅದನ್ನು ನಾವು ಎಲ್ಲ ವಿದ್ಯಾರ್ಥಿಗಳಿಗೂ ನೋಂದಣಿ ಮಾಡಿ ನಮ್ಮ ರಿಜಿಸ್ಟರ್ ಅವ್ರ ಥ್ರೂ ಅದೆಲ್ಲ ಡಿಸ್ಟ್ರಿಬ್ಯೂಟ್ ಆಗಿದೆ. ಈ ಸಲನೂ ಪ್ರಧಾನಮಂತ್ರಿ ಜನಸುರಕ್ಷಾ ಯೋಜನೆ ಅಡಿಯಲ್ಲಿ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಅದರ ಥ್ರೂ ಕಾರ್ಡ್ಸ್ ಕೊಡಬೇಕು. ಮತ್ತು ಯಾರ್ಯಾರು ಅದರಲ್ಲಿ ಎಲಿಜಿಬಿಲಿಟಿ ಬರಲ್ಲ ಅವರಿಗೆ ಒಂದು ಬೇರೆ ಒಂದು ಸ್ಮಾಲ್ ನಾಮಿನಲ್ ಫೀಸ್ ವಿದ್ಯಾರ್ಥಿಗಳನ್ನು ತಗೊಂಡು ಅವರಿಗೂ ಒಂದು ಇನ್ಶೂರೆನ್ಸ್ ಮಾಡಬೇಕು ಅನ್ನುವಂಥದ್ದು ಕೋರಿಕೆಯಾಗಿದೆ. ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ. ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಲ್ಲಿ ಬಹುದಿನದ ಒಂದು ಬೇಡಿಕೆ ಇತ್ತು, ಆರೋಗ್ಯ ವಿಮಾ ಕಾರ್ಡನ್ನು ಕೊಡಬೇಕು ಅಂತ. ಅದರ ಬಗ್ಗೆ ನಾವು ಲಾಸ್ಟ್ ಟೈಮ್ ನಮ್ಮ ಆಯುಷ್ಮಾನ್ ಕಾರ್ಡ್ ಗೌರ್ಮೆಂಟ್ ಆಫ್ ಇಂಡಿಯಾದಿದೆ, ಅದನ್ನು ನಾವು ಎಲ್ಲ ವಿದ್ಯಾರ್ಥಿಗಳಿಗೂ ನೋಂದಣಿ ಮಾಡಿ ನಮ್ಮ ರಿಜಿಸ್ಟರ್ ಅವ್ರ ಥ್ರೂ ಅದೆಲ್ಲ ಡಿಸ್ಟ್ರಿಬ್ಯೂಟ್ ಆಗಿದೆ. ಈ ಸಲನೂ ನಿಜಕ್ಕೂ ಬಹಳ ಉಪಯೋಗ ಆಗುತ್ತೆ. ಯಾಕಂದ್ರೆ ಈ ಹಿಂದೆ ಕೂಡ ಆಕ್ಸಿಡೆಂಟ್ ಆದಾಗ ಶಿಲ್ಪಶ್ರೀ ಅಂತ ಒಂದು ವಿದ್ಯಾರ್ಥಿನಿ ಒಂದು ಸಾವಿಗೀಡಾಗಿತ್ತು. ಅದಲ್ಲದೆ ವಿದ್ಯಾರ್ಥಿಗಳು ರಾತ್ರೋರಾತ್ರಿ ಹಲವಾರು ಆರೋಗ್ಯದ ಸಮಸ್ಯೆಗಳಿಂದ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾ ಇರ್ತಾರೆ. ಆದರೆ ಅದು ಹೆಲ್ತ್ ಬಿಲ್ಸನ್ನು ಸುತ್ತಮುತ್ತ ಇರೋಂಥ ಎಲ್ಲ ಹಾಸ್ಪಿಟಲ್ಗಳು HCG ಹಾಸ್ಪಿಟಲ್ ಇದೆ, ಫೋರ್ಟಿಸ್ ಇದೆ, ಈ ಥರ ಖಾಸಗಿ ಆಸ್ಪತ್ರೆಗಳೇ ಜಾಸ್ತಿ ಇದ್ದಾವೆ. ಸೊ ಇಷ್ಟು ಹಣನ ವಿದ್ಯಾರ್ಥಿಗಳು ಬರ್ಸೋಕ್ಕಾಗೋದಿಲ್ಲ, ಅಂದ್ಬಿಟ್ಟು ವಿಶ್ವವಿದ್ಯಾಲಯನೂ ಬರ್ಸೋಕ್ಕಾಗೋದಿಲ್ಲ. ಹಾಗಾಗಿ ಅವ್ರಿಗೆಲ್ರಿಗೂ ಅಡ್ಮಿಷನ್ ಟೈಮಲ್ಲೇ ಒಂದು ಹೆಲ್ತ್ ಕಾರ್ಡ್ನ ಕೊಟ್ಬಿಟ್ರೆ ಸೊ ಅದು ಮಿನಿಮಮ್ 2 ಲಕ್ಷನೋ 3 ಲಕ್ಷನೋ ಹೆಲ್ತ್ ಕವರೇಜ್ನ ಕೊಡುತ್ತೆ. ಆ ಕವರೇಜ್ ಕೊಡೋದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಸುರಕ್ಷಿತವಾಗಿರ್ಬೋದು. ಹಾಗಾಗಿ ಅದರ ಅವಶ್ಯಕತೆ ತುಂಬ ಇತ್ತು. ಬೆಂಗಳೂರು ವಿಶ್ವವಿದ್ಯಾಲಯ ಇಡೀ ರಾಜ್ಯಕ್ಕೆ ಇದನ್ನು ವಿಸ್ತರಿಸಬೇಕು. ಎಲ್ಲ ವಿಶ್ವವಿದ್ಯಾಲಯಗಳಿಗೂ ಇದೇ ರೀತಿ ಯೋಜನೆಗಳನ್ನ ವಿಸ್ತರಿಸಬೇಕು. ಬೆಂಗಳೂರು ವಿಶ್ವವಿದ್ಯಾಲಯ ಈ ಸುಷ್ಮಿತಾ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಷ್ಮಿತಾ, ಬೆಂಗಳೂರು ವಿವಿಗಳಿಗೆ ಜೀವ ವಿಮೆಯನ್ನು ಕೊಡೋದಕ್ಕೆ ಬೆಂಗಳೂರು ವಿವಿ ನಿರ್ಧರಿಸಿದೆ ಅನ್ನೋ ಸುದ್ದಿ, ಸಡನ್ ಆದಂಥ ಡಿಸಿಷನ್ನ, ಈ ಬಗ್ಗೆ ಏನಾದರೂ ಈ ಹಿಂದೆ ಚರ್ಚೆಗಳು ನಡೀತಾ ಇತ್ತಾ? ಪ್ರಣೋದ್, ಬೆಂಗಳೂರು ವಿವಿ ಅಂದರೆ ಜ್ಞಾನಭಾರತಿ ಯೂನಿವರ್ಸಿಟಿ ಏನಿದೆ ಒಂದು ಮಹತ್ವದ ಹೆಜ್ಜೆ ಇಟ್ಟಿದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಹಲವು ವರ್ಷಗಳಿಂದಲೂ ಇಲ್ಲಿ ವಿದ್ಯಾರ್ಥಿಗಳು ಮನವಿಯನ್ನು ಮಾಡ್ಕೊಂಡು ಬರ್ತಾ ಇದ್ರು, ಒಂದು ಇನ್ಶೂರೆನ್ಸನ್ನು ನಮಗೆಲ್ಲರಿಗೂ ಕೂಡ ಮಾಡಿ ಅಂತ ಹೇಳಿ. ಹೀಗಾಗಿ ಈ ವರ್ಷದಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ಅಂದರೆ ಸರಿಸುಮಾರು 54 ವಿಭಾಗ ಇದೆ. 54 ವಿಭಾಗದಲ್ಲಿ ಒಟ್ಟು 4,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಬೆಂಗಳೂರು ಯೂನಿವರ್ಸಿಟಿಲಿ ಓದ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಈ ವರ್ಷದಿಂದ ಕಡ್ಡಾಯವಾಗಿ ಲೈಫ್ ಇನ್ಶೂರೆನ್ಸ್ ಮತ್ತು ಆಕ್ಸಿಡೆಂಟ್ ಇನ್ಶೂರೆನ್ಸನ್ನು ಕೊಡಲಿಕ್ಕೆ ಬೆಂಗಳೂರು ವಿವಿ ಮುಂದಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಬೆಂಗಳೂರು ವಿವಿ ಅಂದ ತಕ್ಷಣನೇ ಅಂದರೆ ಒಂದು ರೀತಿಯಲ್ಲಿ ಸಾಕಷ್ಟು ವೆಹಿಕಲ್ಗಳು ಓಡಾಡ್ತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಆಕ್ಸಿಡೆಂಟ್ಗಳು ಕೂಡ ಆಗ್ತಾ ಇತ್ತು. ಹೀಗಾಗಿ ಆ ಒಂದು ವಿದ್ಯಾರ್ಥಿಯ ಜೀವಕ್ಕೆ ಯಾವುದೇ ರೀತಿ ಒಂದು ಸರಿಯಾದಂತಹ ಇನ್ಶೂರೆನ್ಸ್ ಸಿಗ್ತಾ ಇರಲಿಲ್ಲ. ಹೀಗಾಗಿ ಪ್ರತಿ ಬಾರಿಯೂ ಕೂಡ ವಿದ್ಯಾರ್ಥಿಗಳು ಈ ರೀತಿಯ ಘಟನೆಗಳು ಸಂಭವಿಸಿದಾಗ ಏನು ಕುಲಪತಿಗಳಾಗಿರ್ಬೋದು, ಹಾಗೆ ಆಡಳಿತ ಮಂಡಳಿಯ ಮುಂದೆ ಸಾಕಷ್ಟು ಬಾರಿ ಮನವಿಯನ್ನು ಮಾಡ್ತಾ ಇದ್ರು, ಒಂದು ಲೈಫ್ ಇನ್ಶೂರೆನ್ಸ್ ನಮಗೆ ಮಾಡಿಕೊಡಿ ಅಂತ ಹೇಳಿ. ಹೀಗಾಗಿ ಈ ಒಂದು ಮಹತ್ವದ ಹೆಜ್ಜೆ ಇಟ್ಟಿದೆ ಅಂತಲೇ ಹೇಳ್ಬೋದು. ಈ ಒಂದು ಇನ್ಶೂರೆನ್ಸ್ನ ಅಮೌಂಟ್ ಏನಿದೆ ಅಡ್ಮಿಷನ್ ಆಗುವಂತಹ ಸಂದರ್ಭದಲ್ಲೇ ವಿದ್ಯಾರ್ಥಿಗಳಿಂದ ಪಡೆದುಕೊಳ್ತಾರೆ. ಅದಾದ ನಂತರ ಅವ್ರಿಗೊಂದು ಡೆಪಾಸಿಟ್ ಅಂತ ಮಾಡಿ ಅವ್ರಿಗೇನಾದರೂ ಹೆಚ್ಚು ಕಡಿಮೆ ಅಂದರೆ ಕೆಲವೊಂದಿಷ್ಟು ಜನರು ಬೇರೆ ಬೇರೆ ಭಾಗದಿಂದ ಬಂದಿರ್ತಾರೆ, ಅವ್ರು ಬಂದು ಯೂನಿವರ್ಸಿಟಿಯ ಹಾಸ್ಟೆಲ್ಗಳಲ್ಲಿ ಉಳ್ಕೊಂಡಿರ್ತಾರೆ. ಆಗ ಅವ್ರಿಗೇನಾದರೂ ಆರೋಗ್ಯ ಸಮಸ್ಯೆ ಆಯಿತು ಅಂತ ಅಂದಾಗ ಈ ಒಂದು ಇನ್ಶೂರೆನ್ಸ್ನ ಕ್ಲೇಮ್ ಮಾಡ್ಕೊಳ್ಬೋದು. ಹಾಗೆ ಪ್ರಮುಖವಾಗಿ ಕ್ಯಾಂಪಸ್ಸಲ್ಲಿ ಇರುವಂತಹ ಆರೋಗ್ಯ
ಮೂಲಭೂತ ಸೌಕರ್ಯ ಏನಿದೆ ಅದನ್ನು ಕೂಡ ಸ್ವಲ್ಪ ಬೆಟರ್ ಆಗಿ ಮಾಡಿ ಅಂತ ಹೇಳಿ ಇವಾಗ ವಿದ್ಯಾರ್ಥಿಗಳು ಮನವಿಯನ್ನ ಮಾಡ್ತಾ ಇರುವಂಥದ್ದು. ಅದ್ರ ಜೊತೆಗೆ ಏನಿದೆ ಇವಾಗ ಅಮೌಂಟನ್ನು ಏನು ವಿದ್ಯಾರ್ಥಿಗಳಿಂದ ಕಟ್ಟಿಸ್ಕೊಳ್ತಾ ಇದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ ವಾರ್ಷಿಕ ಶುಲ್ಕದ ಜೊತೆಗೆ, ಆ ಒಂದು ವಾರ್ಷಿಕ ಶುಲ್ಕದ ಜೊತೆಗೆ ಕೇವಲ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲ, ಆಡಳಿತ ಮಂಡಳಿಯೂ ಕೂಡ ಕೆಲವೊಂದಿಷ್ಟು ಹಣವನ್ನ ಭರಿಸಿದ್ರೆ ನಮಗೆ ಸಹಾಯ ಆಗುತ್ತೆ ಅಂತ ಹೇಳಿ ವಿದ್ಯಾರ್ಥಿಗಳು ಹೇಳ್ತಾ ಇರುವಂಥದ್ದು. ಹಾಗೆ ಕೆಲವೊಂದಿಷ್ಟು ಜನಕ್ಕೆ ಯಾರಿಗೆಲ್ಲ ಈ ಒಂದು ಹೆಲ್ತ್ ಇನ್ಶೂರೆನ್ಸ್ ಅಥವಾ ಆಕ್ಸಿಡೆಂಟ್ ಇನ್ಶೂರೆನ್ಸ್ ನ ಪಡ್ಕೊಳ್ಳುವಂತಹ ಅವಕಾಶ ಇರೋದಿಲ್ಲ, ಅಂದ್ರೆ ಕೆಲವೊಂದಿಷ್ಟು ಪ್ರಾಬ್ಲಮ್ಗಳಿಂದ, ಸೊ ಅವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಒಂದು ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ಹೇಳಿ ಇವಾಗ ಬೆಂಗಳೂರು ವಿವಿ ಭರವಸೆಯನ್ನ ಕೊಟ್ಟಿರುವಂತದ್ದು. ಪ್ರಣೋತ್, ಥ್ಯಾಂಕ್ ಯು ಸುಷ್ಮಿತಾ ಮಾಹಿತಿಗೆ.